ಬೇಗ ಬನ್ನಿ. ಇಷ್ಟು ದಿನ ಹೇಗೆ ಪ್ರಾಕ್ಟೀಸ್ ಮಾಡಿದಿರೋ ಗೊತ್ತಿಲ್ಲ. ಇನ್ಮೇಲೆ ನಾನು ಹೇಳಿದ್ ಕೇಳಬೇಕು. ನೀವು ಅಷ್ಟೇ. ಇನ್ಮೇಲೆ ಲಂಗ ದಾವಣಿ ಹಾಕೊಂಡು ಫೀಲ್ಡ್ಗೆ ಬರೋ ಹಾಗಿಲ್ಲ. ಓಕೆನಾ? ಸರಿ ಸರ್. ಹಳೆ ಕಾಲದ ಡ್ರಾಮಾ ಕಂಪನಿ ಆ್ಯಕ್ಟರ್ಗಳ ಥರ ಕಾಣ್ತಿದ್ದಾರೆ. ಇವ್ರಿಗೆ ಚಡ್ಡಿ ಎಲ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಇನ್ನೆಲ್ಲಿ ಕಬಡ್ಡಿ ಆಡೋದು? ಏನಲ್ಲಿ ನಥಿಂಗ್ ಸರ್. ಫೋಕಸ್ ಪೂರ್ತಿ ಗೇಮ್ ಮೇಲೆ ಇರಲಿ. ಒಂದು ಕ್ಷಣ ಏನ್ ಮಾಡಿದ್ರು ಗೇಮಿಂದ ಆಚೆ ಹೋಗ್ಬೇಕಾಗತ್ತೆ. ಆಸ್ ಅ ಕೋಚ್ ನಾನು ಮೊದಲು ಮಾಡಬೇಕಾಗಿರೋ ಕೆಲಸ ನಿಮ್ಮಲ್ಲಿ ಒಬ್ರು ಕ್ಯಾಪ್ಟನ್ನ ಆಯ್ಕೆ ಮಾಡೋದು. ನಿಮ್ಮಲ್ಲಿ ಯಾರು ಕ್ಯಾಪ್ಟನ್ ಆಗೋ ಇಂಟ್ರೆಸ್ಟ್ ಇದೆಯೋ ಮುಂದೆ ಬನ್ನಿ. ಕಮಲಿ, ನೀನು ಹೋಗವಿ. ಕಮಲಿ ಹೋಗು. ಕಮಲಿ, ನಿನಗೆ ಆಸಕ್ತಿ ಇದೆಯಲ್ವಾ ನಂಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿರೋರು ಎಲ್ರಿಗಿಂತ ಸ್ಯಾನೆ ಅರ್ಹತೆ ಇರೋದು ನಿನಗೆಯ. ಹೋಗು. ಅಷ್ಟೇನಾ? ಇನ್ಯಾರಿಲ್ವಾ? ಕಮಲಿ, ಟೀಮ್ಗೋಸ್ಕರ ನಾನು ಹೋಗವಿ. ಅವಳು ಕ್ಯಾಪ್ಟನ್ ಆದ್ರೆ ನಾವೆಲ್ಲ ಗೆದ್ದಂಗೆಯ. ಅಷ್ಟೇ ಸರ್. ಕಾಲೇಜಲ್ಲಿ ಯಾವತ್ತಿದ್ರು ನಾನೇ ಕ್ಯಾಪ್ಟನ್. ಸೊ ಇನ್ಯಾರು ಇಲ್ವಾ? ನಾನೇ ಸರ್. ಆಲ್ ರೈಟ್, ನಿಮ್ಮಿಬ್ಬರ ಮಧ್ಯೆ ಇವಾಗ ಒಂದು ಮ್ಯಾಚ್. ರೈಡ್ಗೆ ಬರೋರು, ಡಿಫೆಂಡ್ ಮಾಡೋರು ಎರಡು ನೀವೇ ಆಗಿರ್ತೀರಾ. ಗಿವ್ ಯರ್ ಬೆಸ್ಟ್. ನೋಡೋಣ ಯಾರು ಗೆಲ್ತೀರಾ ಅಂತ. ಮೊದಲು ರೈಡಿಗೆ ಯಾರು ಬರ್ತೀರಾ? ರಾಧೆಯ ಕೃಷ್ಣ ನಾನು, ರಾಮನ ಸೀತೆ ನೀನು. ನಾನು ಗೌರಿ, ನೀವು ಶಿವ. ಗಂಡನ ಹೆಸರನ್ನ ಹೇಳ್ಬಾರ್ದು ಅಂತ ಅಪ್ಪಯ್ಯ ಹೇಳೋರು. ಅದು ಗಂಡಂಗೆ ಆಯಸಲ್ವಂತೆ. ಹಾಗೆಲ್ಲ ಏನಿಲ್ಲ, ನಿಮ್ಮಪ್ಪಯ್ಯ ತಪ್ಪಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಪ್ರೀತಿ ಮಾಡೋ ದಿವಸದಿಂದಲೂ ನೀವು ಹಿಂಗೆ ಹೇಳ್ತಾ ಇದ್ದೀರಾ. ನೀವೇ ಹೇಳಿದ್ರು ನಾನು ಹೇಳಕ್ಕಿಲ್ಲ. ಯಾವಾಗಲೂ ನೀನೇ ಗೆಲ್ಬೇಕಲ್ವ ನಿಂಗೆ? ಕೈ ತೊಳ್ಕೊಂಡಿದ್ದೀರಾ? ನೋಡಿದ್ಯಾ, ಈಗಲೂ ಗದರ್ತಾ ಇದೆಯಾ? ಇರಿ, ನಾನೇ ಕೊಡ್ತೀನಿ. ಈ ಸಣ್ಣ ಪುಟ್ಟ ವಿಷಯದಲ್ಲಿ ಸಿಗುವಂಥ ಸಂತೋಷ ಇನ್ಯಾವುದ್ರಲ್ಲೂ ಇಲ್ಲ ಗೌರಿ. ನಿನ್ ಬಿಟ್ಟು ಇಷ್ಟು ವರ್ಷ ಇದೀನಲ್ಲ ಅನ್ನೋ ಕೊರಗು ಪ್ರತಿದಿನ ಕಾಡ್ತಾ ಇದೆ ಗೌರಿ. ಈಗ ಜೊತೆಗಿದ್ದೀವಲ್ಲ, ಈ ಕ್ಷಣ ಇದಿಷ್ಟೇ ನಮ್ಮದು. ಎಷ್ಟು ವರ್ಷ ಆಯಿತು ಗೌರಿ ನಾವೀಗ ಕೂತ್ ಮಾತಾಡಿ. ಈ ಸಂಸದ ಮ್ಯಾಕೆ
ಯಾರ ಕಣ್ಣು ಬೀಳ್ದಂಗಿರ್ಲಿ. ಆ ಮುದುಕನ್ನ ನೋಡ್ಕೋಬೇಕು ಅಂತ ಅನ್ಪೂರ್ಣ ಮನೇಲಿ ಇದ್ಕೊಂಡು ನನ್ನನ್ನು ಮಾತ್ರ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟಿದ್ದಾಳೆ. ಹಾ, ಒಳ್ಳೇದು ಮಾಡೋದಕ್ಕೆ ಅಂತ ನಾಟಕ ಮಾಡಿದ್ರೆ ಇದೆಲ್ಲ ಮಾಡಬೇಕಾಗತ್ತೆ. ನೋಡಪ್ಪ ದೇವ್ರೆ, ಬೈ ಮಿಸ್ಟೇಕ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನೋಡ್ಕೊಂಡು ಸ್ವಲ್ಪನಾದ್ರೂ ಒಳ್ಳೇದು ಮಾಡು ಭಗವಂತ, ಮಾಡು. ಪರಮಾತ್ಮ. ಆಲ್ವೇಸ್ ಯು ಆರ್ ಅವರ್ ಕ್ಯಾಪ್ಟನ್ ಅನಿಕಾ. ಕಮಲಿಗೆ ಏನಾದರೂ ಮಾಡಬೇಕಾ? ಕೈ ಮುರ್ಕೊಂಡು ಅನ್ಕಂಫರ್ಟಬಲ್ ಬಟ್ಟೆಯಲ್ಲಿ ಬಂದಿದ್ದಾಳೆ. ಅವಳಿಗಿದೆಲ್ಲ ಸೆಟ್ ಆಗಲ್ಲ. ಡೋಂಟ್ ವರಿ, ನಾನೇ ಗೆಲ್ಲೋದು. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಅನಿಕಾ. ರೇಡಿಗೆ ಹೋಗು. ಕಮಲಿ ರೆಡಿನಾ? ಎಸ್ ಸರ್. ಏನ್ ಇಷ್ಟು ಸರಿತ ಔಟ್ ಮಾಡ್ತಾ ಇದ್ದಾಳೆ? ಇಟ್ ಇಸ್ ಸೋ ಈಸಿ ಫಾರ್ ಹರ್. ಕಬಡ್ಡಿ 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 ಕಬಡ್ಡಿ. ಅನಿಕಾ ಓಕೆನಾ? ಎಲ್ಲರೂ ನಮ್ಗೆ ಬೇಕಾದಾಗೆ ಆಡಿದ್ರು, ಆದರೆ ಅವಳು ಮಾತ್ರ ಬಿಡು. ಗರ್ಲ್ಸ್ ಬ್ಯಾಕ್ ಟು ಪೊಸಿಷನ್. ಕಮಲಿ ಅಟ್ಯಾಕ್. ಸರ್ ಒಂದು ನಿಮಿಷ. ವಾಟ್? ಸರ್ ಇಲ್ಲಿ ನೋಡಿ ಸರ್, ಕಮಲಿ ಕೈಗೆ ಮೊದಲೇ ಪೆಟ್ಟಾಗೈತೆ. ಅದ್ರ ಮೇಲೆ ಅನಿಕಾ ಬೇರೆ ಬಿಟ್ಬಿಟ್ಲು. ಅದಕ್ಕೆ ಕಮಲಿ ಆಡೋದು ಬೇಡ ಅಂತಿದ್ಯಾ? ಅಯ್ಯೋ ಇಲ್ಲ ಇಲ್ಲ ಸರ್, ಊಟ ಆಗೋ ಗಂಟೆ ನಾನು ಬಿಟ್ಟು ಆಮ್ಯಾಗ ಆಡ್ಬೋದಲ್ಲ ಸರ್. ಕಮಲಿ ರೇಡಿಗೆ ಬರ್ತೀಯೋ ಅಥವಾ? ಸರ್ ನಾನು ಆಡ್ತೀನಿ.
ಏ ಸಂಭಾಷ್ ಕಬ್ಲಿ, ಯಾರ್ ಏನೇ ಮಾಡಿದ್ರು ಕಬಡ್ಡಿ ನಿನ್ನ ಆಟ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಓಕೆ ಓಕೆ, ಎಲ್ರೂ ಹೋಗಿ ಬೇಗ ಲಂಚ್ ಮಾಡ್ಕೊಂಬನ್ನಿ. ಅನಿಕಾ, ಕಮ್ಲಿ ಕೈಗೆ ಬ್ಯಾಂಡೇಜ್ ಚೇಂಜ್ ಮಾಡಿಸು. ಓಕೆ ಸರ್. ಗೌರಿ, ಅವತ್ತು ಅಪ್ಪನ ಬಗ್ಗೆ ಹೇಳಿ ಸುಮ್ಮನಾದ್ಯಲ್ಲ, ಏನದು? ಆಯುಷ್ಯ ಈಗ ಯಾಕೆ ಬಿಡಿ. ಅರ್ಧಂಬರ್ಧ ಹೇಳಿ ಸುಮ್ಮನಾದ್ರೆ ಹೇಗೆ ಗೌರಿ? ನೀನು ಏನು ಹೇಳಕ್ಕೆ ಬಂದೆ ಅಂತ ನಾನು ತಿಳ್ಕೊಬೇಕಲ್ಲ. ಅದು ಮುಗ್ದೋಗಿರೋ ವಿಚಾರ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಇಲ್ಲ ಗೌರಿ, ಹೇಳಲೇಬೇಕು. ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಕಣ್ರಿ. ಈಗ ಕಮಲಿ ನಿಮ್ಮ ತವಲೆ ಅವಳಲ್ವಾ, ಅವಳನ್ನ ಸಂದಾಗಿ ನೋಡ್ಕೊಂಬಿಡಿ. ಆಟಯ ನನ್ನ ಮಗಳನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀನೇನು ಯೋಚನೆ ಮಾಡಬೇಡ. ಚಂದ್ರು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಆ ಗೌರಿ ಏನಾದ್ರೂ ನೋಡೇ ಬೇಡ. ದೇವಸ್ಥಾನದಲ್ಲಿ ಏನು ಅರ್ಜೆಂಟ್ ಅಮ್ಮ? ಏ ಹೋಗಪ್ಪ, ನನ್ನ ಕಷ್ಟ ನನಗೆ. ಏನಾದ್ರು ಇಲ್ಲೇ ಇದ್ರಲ್ಲ. ರಚನಾ, ಹಂಗೆ ಅವಳು ಕೈ ಕಾಲು ಮುರಿದಾಕಿ ಅವಳನ್ನು ರಸ್ತೆಲ್ಲೇ ಬಿಟ್ಟು ಬರ್ಬೇಕಿತ್ತು ಅನ್ಸ್ತು. ಏಟ್ ಕೊಬ್ಬು ಅಂತ್ಯ, ನೈಸಾಗೆ ಕಾರ್ ಹತ್ತಿಸ್ಕೊಂಡ್ಲು. ಆಗ್ಲೇ ಅನಿಷ್ಟದ ಬುದ್ಧಿ ನಾವು ಅರ್ಥ ಮಾಡ್ಕೋಬೇಕಿತ್ತು. ಎಲ್ಲ ಈ ಕಮಲಿಯಿಂದನೆಯ. ನಿಂಗೆ ಆಗಿದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ನೋಡು ರಚನಾ, ಹೋಗಿ ಒಂದು ಸೂಜಿ ದಾರ ತಕ್ಕಂಬಂದು ಇವಳು ಕೈ ಕೊಡು, ನನ್ನ ಬಾಯಿ ಹೊಲ್ದು ಬಿಡ್ಲಿ. ಅಂತೂ ಕಮ್ಲಿ ಕಬ್ಡಿಲ್ ಸರಿಯಾಗೇ ಕೊಟ್ಲು, ಆದ್ರೂ ಬೇಕಂತಾನೆ ಕೈಗೆ ಪೆಟ್ ಮಾಡವ್ರೆ.
ಮೇಡಮ್ ಇನ್ನ ಅಟ್ಯಾಕಿಂಗ್ ಮೂಡಿಂದ ವಾಪಸ್ ಬಂದಿಲ್ಲ ಅನ್ಸುತ್ತೆ. ಕಂಬ್ಲಿನೇ ಕೆಂಪು, ಇನ್ನೂ ಕೋಪ ಮಾಡ್ಕೊಂಡ್ರೆ ಕೆಂಪಾಗೋಗ್ತೀರಾ. ಕಮಲಿ ಅವರೇ, ನಾನು ನಿಮ್ಮನ್ನ ನೋಡಿ ನಕ್ಕದೆ ಅಂತ ಕೋಪ ಅಲ್ವಾ ನಿಮಗೆ? ಆ್ಯಕ್ಚುಲಿ ನಾನು ನಿಮ್ಮನ್ನು ಆಡ್ಕೊಂಡು ನಕ್ಕಿದ್ದಲ್ಲ, ನೀವು ಆಡೋದನ್ನು ನೋಡಿ ನಕ್ಕಿದ್ದು. ಡ್ರೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ, ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫೀಲ್ ಫ್ರೀ. ಸರ್ ನೀವು ಹೋಗಿ ಸರ್, ನಾನೇ ಊಟ ಮಾಡ್ಕೊತೀನಿ. ನಾನೇ ಊಟ ಮಾಡ್ಕೋತೀನಿ? ಹಾಗಾದರೆ ನಾನು ನಿಮಗೆ ತಿನ್ಸಕ್ಕೆ ಬಂದೆ ಅಂತ ಅಂದ್ಕೊಂಡ್ರ? ಅಯ್ಯೋ ಮತ್ತೆ ಕೆಂಪು. ಸುಮ್ಮನೆ ತಮಾಷೆ ಮಾಡಿದೆ. ಸರಿ ತಗೊಳ್ಳಿ, ನೀವೇ ತಿನ್ನಿ. ಸರ್ ಏನ್ ಬೇಡ. ಅಯ್ಯೋ ನಾನು ತಿನ್ಸಲ್ಲ. ಅಂಟಣ ರಿಷಿ ರೋಲ್ಸ್ ಖುಷಿ ಆಗ್ತೀನಿ ನೋಡಿ.